ಟಿವಿ 910ಗೆ ಸ್ವಾಗತ. ನಾನು ಅಸ್ಪಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೂರಿ ಅಜ್ಮೀರ್ ಆಧ್ಯಾತ್ಮಿಕ ಮಂಜಲೀಸ್ ಮಾದಕತೆ ಮಾರಣಾಂತಿಕ ಪುಸ್ತಕ ಬಿಡುಗಡೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಮಾದಕತೆ ಮಾರಣಾಂತಿಕ ಎಂಬ ಪುಸ್ತಕ ಬಿಡುಗಡೆ ಸಮಾರಂಭ ಪಟ್ಟಣದ ಸುಧಾನ ಕ್ರೀಡಾಂಗಣದಲ್ಲಿ ನಡೆಯಿತು. ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ 300 ಪುಟಗಳ 35 ಅಧ್ಯಾಯಗಳ ಮಾದಕತೆ ಮಾರಣಾಂತಿಕ ಪುಸ್ತಕ. ಅಪ್ರಾಪ್ತ ಮಕ್ಕಳು ಮಾದಕ ವ್ಯಸನಕ್ಕೆ ಬಲಿಯಾಗುತ್ತಿರುವ ಬಗ್ಗೆ ಈ ಪುಸ್ತಕದಲ್ಲಿ ಸಂಪೂರ್ಣ ವಿವರಿಸಲಾಗಿದ್ದು, ಪುಸ್ತಕವನ್ನು ರಾಜ್ಯಾದ್ಯಂತ ಬಿಡುಗಡೆ ಮಾಡಲಾಗಿದ್ದು, ಮಾದಕತೆ ಮಾರಣಾಂತಿಕ ಪುಸ್ತಕದ ಪ್ರಕಾಶಕರು ಆದ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಕಳೆದ 76 ವರ್ಷಗಳಿಂದ ಈಚೆಗೆ ಇಂತಹ ಪುಸ್ತಕ ಕೊಡುಗೆಯಾಗಿ ನೀಡಿ ಎಲ್ಲ ಸಮುದಾಯಕ್ಕೆ ಮಾದಕ ವ್ಯಸನವಾಗಿರುವ ಇಂತಹ ಪಿಡುಗಿನಿಂದ ಹೊರಬರಲು ಇಕ್ಬಾಲ್ ಬಾಳಿಲಾರವರು ಶ್ರಮ ಪಡುತ್ತಿದ್ದಾರೆ. ಅವರ ಈ ಶ್ರಮ ಸಾರ್ಥಕವಾಗಲಿ. ಮಾದಕತೆ ಮಾರಣಾಂತಿಕ ಕಾಯಿಲೆ ಆಗಿದೆ. ಅದಕ್ಕಿಂತ ದೊಡ್ಡ ಕಾಯಿಲೆ ಜಾತಿವಾದವನ್ನು ಎತ್ತಿ ಹಿಡಿಯುವಂಥದ್ದು. ಕೆಲವು ಕಿಡಿಗೇಡಿಗಳಿಗೆ ಬುದ್ಧಿವಾದ ಹೇಳಬೇಕು ಎಂದ ಅವರು, ಯಾವ ಜಾತಿಯಲ್ಲಿ, ಯಾವ ಧರ್ಮದಲ್ಲಿ, ಯಾವ ಗೋತ್ರದಲ್ಲಿ ಹುಟ್ಟಿರೋದಿಕ್ಕೆ ನೀವು ಅಪ್ಲಿಕೇಶನ್ ಹಾಕಿದಿರಿ ತೋರಿಸಿ ಎಂದು ಕೋಮು ಗಲಭೆಗೆ ಹೆಸರುವಾಸಿಯಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಕುಲ ಗೋತ್ರ ಅಂತ ದೇಶವನ್ನು ಸರ್ವನಾಶ ಮಾಡಕ್ಕೆ ಹೊರಟಿರುವ ಕಿಡಿಗೇಡಿಗಳಿಗೆ ಮೌಲಾ ಶರೀಫ್ ಫೌಂಡೇಶನ್ ಅಧ್ಯಕ್ಷರು, ವಕೀಲರು ಆದಂತಹ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಪ್ರಶ್ನಿಸಿದರು. ಮತ, ಕುಲ, ಗೋತ್ರ ಅಂತ ಏನು ಇವತ್ತು ಈ ದೇಶದಲ್ಲಿ ಯಾರು ಯಾವ ಜಾತಿನಲ್ಲಿ, ಯಾವ ಕುಲದಲ್ಲಿ, ಯಾವ ಗೋತ್ರದಲ್ಲಿ ಹುಟ್ಟಬೇಕಂತ ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ಇಲ್ಲಿ ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹುಟ್ಟಿದ್ದೀವಿ. ನಾವೆಲ್ಲ ಭಾರತೀಯರು. ಅದಕ್ಕೆ ನಾನು ನಿಮ್ಮಲ್ಲಿ ಒಂದೇ ಒಂದು ಕೇಳ್ತೀನಿ, ಎಲ್ರಿಗೂ ಒಂದ್ಸಲ ಬೋಲೋ ಭಾರತ್ ಮಾತಾ ಕೇ. ಗಡಿ ಪ್ರದೇಶ ಜೂಳಪಾಳ್ಯ ಎಂಬ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಅಂದು ನಮಗೆ ವಿದ್ಯಾಭ್ಯಾಸ ಮಾಡಲು ತುಂಬಾ ತೊಂದರೆ ಆಗುತ್ತಿತ್ತು. ಇಂದಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ಎಲ್ಲ ಸವಲತ್ತುಗಳು ಇದ್ದರೂ ಸಹ ವಿದ್ಯಾಭ್ಯಾಸ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ. ಪ್ರತಿಯೊಬ್ಬ ಪೋಷಕರ ಮಕ್ಕಳು ಒಂದೊಂದು ಇಂಜಿನಿಯರ್, ಐಎಎಸ್, ಐಪಿಎಸ್, ಡಾಕ್ಟರ್ ಆಗಬೇಕು. ವಿದ್ಯೆ ಕಲಿಯುವ ಸಮಯದಲ್ಲಿ ಮಾದಕ ವಸ್ತುಗಳ ವ್ಯಸನಕ್ಕೆ ಯಾರು ಕೂಡ ಬಲಿ ಆಗಬಾರದು. ಯುವಕರು ಎಚ್ಚೆತ್ತುಕೊಳ್ಳಬೇಕು. ನಿಮ್ಮನ್ನು ಜಾತಿ, ಧರ್ಮ ಎಂದು ಪ್ರೇರೇಪಿಸಿ ರಾಜಕೀಯ ದುರುದ್ದೇಶದಿಂದ ಬಳಸಿಕೊಂಡು ನಿಮ್ಮ ಭವಿಷ್ಯವನ್ನು ಸರ್ವನಾಶ ಮಾಡುತ್ತಿರುವ ಕುತಂತ್ರ ಮಾಡಲಾಗುತ್ತಿದೆ. ಯುವಕರೇ ದೇಶಕ್ಕೆ ಶಕ್ತಿಯನ್ನು ಕೊಡುವ ಆಸ್ತಿಗಳು. ಹಾಗಾಗಿ ಮಾದಕ ವಸ್ತುಗಳು ಹಾಗೂ ಕೋಮು ಗಲಭೆ ಮಾಡುವವರ ಬಗ್ಗೆ ಜಾಗರೂಕರಾಗಿರಿ ಎಂದರು. ಭಾರತ್ ಮಾತಾ ಕೇ. ಇದು ಭಾರತೀಯರಾದ ನಮ್ಮ ತಾಕತ್ತು. ನಾವು ದೇಶಕ್ಕೆ ಒಂದು ಗೌರವ ಏನು ಸಲ್ಲಿಸೋದಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಿಂದ ಒಂದು 50-60 ಕಿಲೋಮೀಟರ್ ನಮ್ದು ಚಿಕ್ಕ ಊರು. ನಮ್ಮ ನಾಂಜರೆಡ್ಡಿ ಆಂಜನೇಯ ರೆಡ್ಡಿ ಅವರು ನಮ್ಮ ಆತ್ಮೀಯರು, ನಮ್ಮ ಬ್ರದರ್, ಓನ್ ಬ್ರದರ್ಗಿಂತ ಜಾಸ್ತಿ ನಡ್ಕೊಂಡು ಬಂದು ಶಾಲೆಗೆ ನಡ್ಕೊಂಡು ಬರಬೇಕಾಗಿತ್ತು. 5-6 ಕಿಲೋಮೀಟರ್ ನಡ್ಕೊಂಡು ಬಂದು ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಪುತ್ತೂರು ನಗರಲ್ಲಿ, ಪುತ್ತೂರು ಅಂದ್ರೆ ವಜ್ರ ವೈಡೂರಗಳಿಗಿಂತ ಜಾಸ್ತಿ ಇರುವ ಊರು ಇದು. ಆ ಊರಲ್ಲಿ ಒಂದು ಆಫೀಸರ್ ಆಗಿದ್ದಾರೆ ಅಂದ್ರೆ ಅದು ನಾವು ಹೇಳ್ಕೊಳ್ಳೋದಕ್ಕೆ ಸಂತೋಷದಲ್ಲಿ ಹೊರಡೇ ಇಲ್ಲ. ನನಗೆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಸಿದ್ದೀರಿ. ಆ ಕಡೆ ಇನ್ನೊಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಒಂದೇ ಮಾತು ಹೇಳ್ಬಿಟ್ಟು ಬಂದೆ ನಾನು, ದುರದೃಷ್ಟವ ಸಂಘ ಮಾಡಿ ದುರ್ಯೋಧನನಾಗಬೇಡ, ಸಜ್ಜನರ ಸಹವಾಸ ಮಾಡಿ ಧರ್ಮನಾಯನಾಗು, ಹಾವು ಹಾವಾದರೇನು ವಿಷವನ್ನು ಕೊಡೋದು. ಈ ಸಂದರ್ಭದಲ್ಲಿ ಅಶ್ರಫ್ ಶಮಂತೂರು, ಇಕ್ಬಾಲ್ ಬಾಳಿಲಾ, ಹೈದರ್, ನೂರುದ್ದೀನ್ ಸಾಲ್ಕರ್, ಪ್ರೊಫೆಸರ್ ಆನಿಶ್ ಕವಸರಿ, ಸೈಯದ್ ಅಹಮದ್ ಇನ್ನು ಮುಂತಾದವರು ಭಾಗವಹಿಸಿದ್ರು.